ಧನುಸ್ಸು ರಾಶಿ, ನೀವು ಮಾಡ್ತಕ್ಕಂತಹ ಉದ್ಯೋಗ, ವೃತ್ತಿ, ವ್ಯವಹಾರ, ವ್ಯಾಪಾರ ಇದರಲ್ಲಿ ಒಂದಷ್ಟು ನಮಗೆ ನೆಮ್ಮದಿ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಕಂಡುಕೊಳ್ತೀರಿ. ಅಂದರೆ ಆದಾಯ ಹೆಚ್ಚಾಗಿದೆ ಅನ್ನುವಂಥದ್ದು, ಅಥವಾ ಬೇರೆ ಯಾವುದು ಕೆಡಕಗಳು, ಆಪತ್ತುಗಳು, ಸವಾಲುಗಳು, ಸಮಸ್ಯೆಗಳು ನಮಗೆ ಎದುರಾಗ್ತಾ ಇಲ್ಲ ಅನ್ನುವಂಥದ್ದು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಉದ್ಯೋಗದಲ್ಲಿ ಸುಖ, ನೆಮ್ಮದಿ ಎಲ್ಲವೂ ಕೂಡ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ನಿಮ್ಮ ಸಂಬಳ, ಆದಾಯ ಇದೆಲ್ಲವೂ ಕೂಡ ಹೆಚ್ಚಾಗಲಿಕ್ಕೆ ಅವಕಾಶಗಳಿದೆ. ಪ್ರೇಮಿಗಳು ತುಂಬ ಜಾಗರೂಕರಾಗಿರಬೇಕು. ನಿಮ್ಮ ಜಾಗ್ರತೆಯನ್ನು ಮರೆತಿರಿ, ತೊಂದರೆಗೆ ನೀವೇ ಕಾರಣರಾಗ್ತೀರಿ ಅಂತಕ್ಕಂಥದ್ದು. ನಿಮಗೆ ತೊಂದರೆ ಆಗತಕ್ಕಂತಹ ಸೂಚನೆಗಳೂ ಇದೆ. ಎಚ್ಚರಿಕೆಯನ್ನು ವಹಿಸಿದಾಗ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳು ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ. ಓದಿನ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಹವ್ಯಾಸಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು, ಸ್ಪರ್ಧಾತ್ಮಕವಾದಂತಹ ಕೆಲವು ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಇವೆಲ್ಲದರಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ಪಡಿತಕ್ಕಂಥದ್ದು ನಿಮಗೆ ಅನುಕೂಲಕರವಾಗಿದೆ. ಕೈಗೆ ಗಾಯವಾಗ್ತಕ್ಕಂತಹ ಅಥವಾ ಏನೋ ಪೆಟ್ಟಾಗ್ತಕ್ಕಂತಹ ಸೂಚನೆಗಳಿದೆ. ರಕ್ತದ ಬಗ್ಗೆ ಗಮನ ಹರಿಸಿ. ಯಾವುದೇ ಕಾರಣಕ್ಕೂ ಜಗಳ ಅಥವಾ ಇನ್ಯಾವುದೋ ಒಂದು ಹೊಡೆದಾಟ ಹೀಗೆಲ್ಲ ಯಾವುದಕ್ಕೂ ಮುಂದಾಗಬಾರದು ಅಂತಕ್ಕಂಥದ್ದು. ಮೃತ್ಯುಂಜಯನನ್ನ ಆರಾಧನೆ ಅಥವಾ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಈ ವ್ಯಾವಹಾರಿಕವಾಗಿ ಅಥವಾ ನಿಮ್ಮ ವಯಸ್ಸಿಗನುಗುಣವಾಗಿ ಯಾವುದೋ ಕೆಲವು ಸೂಚನೆಗಳು ನಿಮಗೆ ಗೊತ್ತಾಗಿದ್ದು, ಯಾರ ಬಗ್ಗೆ ನಿಮಗೇನಾದರೂ ಅನುಮಾನ ಇದ್ದರೆ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ಳಿ, ದೂರ ಉಳ್ಕೊಂಬಿಡಿ. ಆ ವ್ಯಕ್ತಿಗಳ ಸಹವಾಸ, ಅವರ ಜೊತೆಯಲ್ಲಿ ವ್ಯವಹಾರ ಈ ದಿವಸ ಬೇಡ ಅಂತ ಅರ್ಥ. ಕಷ್ಟಪಟ್ಟು ಹೋರಾಟ ಮಾಡಿದಂತಹ ಕೆಲಸಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಬೇಡಿ. ಇಷ್ಟು ದಿವಸ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥವಾಗ್ತಕ್ಕಂತಹ ಸಮಯವಾಗಿಬಿಡುತ್ತೆ. ನಿಮ್ಮ ಸ್ವಭಾವದಿಂದ ಹಲವಾರು ಜನ ಕೋಪ ಮಾಡ್ಕೊಳ್ತಾರೆ. ಈ ವ್ಯಕ್ತಿ ಒರಟು ಸ್ವಭಾವ, ಹೇಳಿದ್ದನ್ನು ಕೇಳೋದಿಲ್ಲ, ಯಾವುದಕ್ಕೂ ಒಪ್ಪೋದಿಲ್ಲ ಅನ್ನುವಂತಹ ಮಾತು ಅಥವಾ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಬರಬಹುದು. ಆದರೆ ಇದರಿಂದ ನಿಮಗೆ ಒಳಿತಿದೆಯಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಶಿಸ್ತನ್ನು ಬಿಟ್ಟು ದಾರಿಯನ್ನು ಬದಲಾಯಿಸಬೇಡಿ ಅಂತಕ್ಕಂಥದ್ದು. ಮನೆಯಲ್ಲಿ ಅನೇಕ ವಿಚಾರಗಳಿಗೆ ಗೊಂದಲ ಏರ್ಪಾಟಾಗುತ್ತೆ. ಮಾತಿನಿಂದಷ್ಟೇ ಇದು ಬಗೆಹರಿಬೇಕು ಹೊರತು ಬೇರೆ ಇಲ್ಲ. ಕೋರ್ಟ್ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆ ಇದೆ. ಮಕರ ರಾಶಿಯ ಚಿಕ್ಕ ಮಕ್ಕಳಿಗೆ ತೊಂದರೆ ಇದೆ, ಜಾಗ್ರತೆಯನ್ನು ವಹಿಸಿ. ಅದು ಆರೋಗ್ಯದಲ್ಲಿ ಏರುಪೇರಾಗಿ ತೊಂದರೆಯನ್ನು ದೊಡ್ಡ ಮಟ್ಟದಲ್ಲಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ಅಮೃತ ಮೃತ್ಯುಂಜಯ ಜಪ ಹೋಮಾದಿಗಳನ್ನು ಮಾಡುವಂಥದ್ದು ಒಳಿತಾಗಿರುತ್ತೆ. ಶುಭವಾಗಿ. ಕುಂಭರಾಶಿ, ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅನ್ನುವಂತಹ ಮಾತೇನಿದೆ ಅದು ನಿಮಗೆ ಸ್ವಲ್ಪ ಅನ್ವಯವಾಗತಕ್ಕಂತಹ ದಿವಸ ಇದಾಗಿದೆ. ಹೊಸ ಹೊಸ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಿಮಗೆ ಶುಭವನ್ನು ಕಾಣೋದಕ್ಕೆ ಅವಕಾಶಗಳಿರುತ್ತೆ. ನಿಮಗಿರತಕ್ಕಂತಹ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿ ಜಯಶೀಲರಾಗ್ತಕ್ಕಂತಹ ಯೋಗ ಈ ದಿವಸ ಕಾಣ್ತಾ ಇದೆ. ಕುಟುಂಬದ ಜವಾಬ್ದಾರಿಯೂ ಕೂಡ ಹೆಚ್ಚಾಗುತ್ತೆ. ಹಾಗೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ನೀವು ಆತಂಕವನ್ನು ಪಡಬೇಕಾದಂಥದ್ದಿದೆ. ಹಣವನ್ನು ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ವಿಷಯಕ್ಕೆ ಹೂಡಿಕೆಯನ್ನು ಮಾಡಿ ಲಾಭ ಇದೆ. ಅಲ್ಪ ಸಂತೋಷ, ಇದರಿಂದ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದಲ್ಲ. ಏಕಾಗ್ರತೆಯಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದರೆ, ಚಟುವಟಿಕೆಯಿಂದ ಗಮನ ಇಟ್ಟು ಓದಿದರೆ ನಿಮಗೆ ಶುಭ ಫಲ ಇದ್ದೇ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಬೇಕು ಅಂತಂದರೆ ಪ್ರಾಮಾಣಿಕವಾದಂತಹ ಪ್ರಯತ್ನವೇ ಅದಕ್ಕೆ ಮೂಲ ಅನ್ನುವಂಥದ್ದನ್ನು ತಿಳಿಬೇಕು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಸರ್ಕಾರದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳಿಗೆ ನಿಧಾನವಾಗಿ ಚಾಲನೆ ಸಿಗ್ತಕ್ಕಂತಹ ದಿವಸ. ಜೊತೆಗೆ ನಿಮ್ಮ ವಿರೋಧಿಗಳೂ ಕೂಡ ನಿಮ್ಮ ಕೆಲಸಕ್ಕೆ ಸಹಕರಿಸ್ತಾರೆ ಅನ್ನುವಂಥದ್ದು ಈ ದಿವಸದ ವಿಶೇಷ. ಗ್ರಹಗತಿಯ ದೃಷ್ಟಿಯಿಂದ ನಿಮ್ಮ ಎಲ್ಲ ವಾತಾವರಣ ಚೆನ್ನಾಗಿದೆ, ಗ್ರಹಚಾರ ನಿಮಗೆ ಚೆನ್ನಾಗಿದೆ ಅಂತಾದಾಗ ವಿರೋಧಿಗಳು ಕೂಡ ನಿಮಗೆ ಪರವಾಗಿ ಕೆಲಸವನ್ನು ಮಾಡ್ತಾರೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಧಿಕವಾದಂತಹ ಲಾಭಕ್ಕೆ ಅವಕಾಶ ಇದೆ. ನಿಮ್ಮ ಮಧ್ಯಸ್ಥಿಕೆತೆಯಲ್ಲಿ ನಡೆದತಕ್ಕಂತಹ ವ್ಯವಹಾರಗಳು ಸುಖಾಂತ್ಯವನ್ನು ಕಾಣುತ್ತೆ. ಅಂತಹ ವ್ಯವಹಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಯಗಳು ಇರೋದಿಲ್ಲ. ಹಲವಾರು ಜನ ನಿಮಗೆ
ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡ್ತಾರೆ. ಅಂದರೆ ನಿಮ್ಮಿಂದ ಬೇರೆಯವರು ಯಾರು ಉಪಕಾರವನ್ನ ಸಹಾಯವನ್ನು ಪಡ್ಕೊಂಡಿರ್ತಾರೋ ಅವರು ನಿಮಗೆ ಕೃತಜ್ಞತಾ ಭಾವದಿಂದ ಇರ್ತಾರೆ ಅಂತಕ್ಕಂಥದ್ದು. ಯಾವುದೇ ನಿರೀಕ್ಷೆ ಇಲ್ಲದೆ ಬೇರೆಯವರಿಗೆ ಮಾಡಿದಂತಹ ಸಹಾಯ ಏನಿದೆ ಅದರಿಂದ ಹೆಚ್ಚು ಗೌರವ ಬರತಕ್ಕಂಥದ್ದು. ಉಪಕೃತರು ನಿಮಗೆ ಗೌರವವನ್ನು ಸಲ್ಲಿಸಲೇಬೇಕಾದಂಥದ್ದಿರುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಮನೆಯವರಿಗೆ ತುಂಬ ಸಂತೋಷವಾಗ್ತಕ್ಕಂತಹ ದಿವಸ ಇದಾಗಿದೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.